ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿರುವ ಶ್ರೀವಾರಿ ಹೋಟೆಲಿನಲ್ಲಿ ಇನ್ನರ್ವಿಲ್ ಕ್ಲಬ್ ಆಫ್ ಗಂಗಾವತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನರ್ವಿಲ್ ಕ್ಲಬ್ ಆಫ್ ಗಂಗಾವತಿಯ ನೂತನ ಅಧ್ಯಕ್ಷರಾಗಿ ಮಂಜುಳಾ ಚಿಂಗ್ನಾಳ್, ಉಪಾಧ್ಯಕ್ಷರಾಗಿ ಶೈಲಜಾ ಆನಂದರಾವ್ ಇವರುಗಳನ್ನು ಆಯ್ಕೆ ಮಾಡಲಾಯಿತು. ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಲಲಿತಾರಾಣಿ ಶ್ರೀರಂಗದೇವರಾಯಲು, ಸಂಚಾರಿ ಪೊಲೀಸ್ ಇಲಾಖೆ ಅಧಿಕಾರಿಗಳಾದ ಶಾರದಮ್ಮ, ಡಾಕ್ಟರ್ ಪಾರ್ವತಮ್ಮ ಪಲೋಟಿ, ಮಂಜುಳಾ ಪಾಟೀಲ್, ಜ್ಯೋತಿ, ಹೇಮಾ ರೆಡ್ಡಿ, ಹೇಮಲತಾ ನಾಗರಾಜ್ ಸೇರಿದಂತೆ ಇನ್ನಿತರರು ಇನ್ನರ್ವಿಲ್ ಕ್ಲಬ್ ಆಫ್ನ ಸಹ ಪದಾಧಿಕಾರಿಗಳು ಮತ್ತು ಮಹಿಳಾ ಸದಸ್ಯರುಗಳು ಉಪಸ್ಥಿತರಿದ್ದರು. ಓಕೆ, ಎಲ್ಲರೂ ಏನು ಮಾಡಬೇಕು? ಸ್ಮೈಲ್ ಇರಬೇಕೆಲ್ಲ. ಸ್ವಲ್ಪ ಪುಟ್ಟ ಅಲ್ಲಿ ಸರಿ ಸರ್, ಏನು ನೋಡಿ. ಒನ್ಸ್ ಮೋರ್, ಸರಿ, ಒನ್ಸ್ ಮೋರ್. Congratulations, my dear Manjula. You know, already you are showing that commitment. Every member should have the commitment. ನಿಮ್ಗೆ ಬರೀ ಪ್ರೆಸಿಡೆಂಟ್, ಸೆಕ್ರೆಟರಿ ಆ್ಯಂಡ್ ಟೀಮ್ ಇವ್ರಿಗಷ್ಟೇ ಕಮಿಟ್ಮೆಂಟ್ ಇರಬೇಕಂತಿಲ್ಲ. Parvati Palochi ma'am, for your words of wisdom and guidance will inspire all of us. Let us welcome ma'am. Our support. Thank you for your wonderful speech, Srimati Manjula. We congratulate the newly installed office bearers. May your tenure be filled with success and fulfillment. ನನಗೆ ನಾನು ಕೊಡ್ತಿದ್ದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತುಂಬಾ ಇದ್ದೀನಿ. Once again, we be filled with success and fulfillment. It is now our privilege to invite our esteemed district secretary, Srimati Parvati Palochi ma'am, to address us. ಓಕೆ, ಅಷ್ಟೇ ರೀ. ಒನ್ ಸೆಕೆಂಡ್. Apollo Children's Hospital, Chennai, Prashant Hospital in Chennai. And I know Gangavati is full of her relatives, and I know she will come. ಹಾಂ, ಬಿಡಿ ಎಲ್ಲ ಏನು ಮಾಡಿ ಸ್ವಲ್ಪ ಮೇಡಮ್ ಅಲ್ಲಿ. ಹಾಂ ಏನು ಮಾಡಿ. ಒನ್ ಸೆಕೆಂಡ್ ಮೇಡಮ್. Let's be the two kids. And from the nursery to the 5th standard, 6 to 10.
ಮೇಡಮ್ ಮತ್ತೆ ಕಟ್ಟಾಗುತ್ತೆ. ಸ್ವಲ್ಪ ಬಾಗಿಲಿಡ್ರಿ ಮೇಡಮ್, ಸೈಡ್ ಗಿಡ ಸಸಿ. ಓಕೆ ಅಷ್ಟೇ ರೀ. ನೋಡಿ ಎಲ್ಲ Respected installation officer, chief guest, past president, fellow members, and to my dearest ladies, a warm good evening to everyone. It's a great honor and privilege to accept the responsibility of President of Innerville Club. I sincerely thank you for your trust and confidence in me. This year theme is Grow and Flourish. Through friendship, service, and working together, let us nurture kindness, strengthen our bonds, and reach out of those who need. So that our club and our committee may really flourish. I am grateful to the outgoing president and our team for their dedicated service. With your support, I am confident that we will make this year meaningful. I request your continuous guidance, cooperation, and participation as we work together. Savita, will you give the cooperation? I also express my sincere gratitude to my family and support and encouragement. Family is my strength. Thank you all for your presence, encouragement, and support. I look forward to a wonderful year of friendship and service. Together, let us grow and flourish. Thank you. ಇನ್ನರ್ವಿಲ್ ಕ್ಲಬ್ನ ಜಿಲ್ಲಾಧ್ಯಕ್ಷರೇ, ತಾಲೂಕಾ ಅಧ್ಯಕ್ಷರೇ, ಹಿಂದಿನ ಅಧ್ಯಕ್ಷರೇ ಮತ್ತು ಸರ್ವ ಸದಸ್ಯರೇ, ವೇದಿಕೆ ಮೇಲೆ ಆಸೀನರಾಗಿದ್ದ ಎಲ್ಲ ಗಣ್ಯ ಮಹಿಳೆಯರೇ, ಇವತ್ತು ನಿಜವಾಗ್ಲೂ ಎಲ್ಲರೂ ಬಂದ ತಕ್ಷಣ ನನಗೆ ಅಂದರೆ ಒಂದೇ ಎಲ್ಲ ಹೂವುಗಳು ಒಂದೇ ಕಡೆ ಸೇರಿದಾಗ ನನಗೆ ಅನಿಸ್ತು ಅದನ್ನು ನೋಡಿ ತುಂಬ ಸಂತೋಷ ಆಯಿತು ನೋಡಿದ ಕೂಡಲೇ. ಆದರೆ ಈಗ ಹಿಂದಿನ ವರ್ಷ ನಾವು ಮಾಡಿದ ಕೆಲಸಗಳೆಲ್ಲ ನೋಡಿದರೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಯಾಕಂದ್ರೆ ಅದನ್ನು ಪ್ರಚಾರನೂ ಬೇಕಾಗಿತ್ತು. ಇವತ್ತು ಅವರು ಓದಿದ ನನಗೆ ಗೊತ್ತಾಯ್ತು ಇಷ್ಟೆಲ್ಲ ಕೆಲಸಗಳಾಗಿದ್ದಾವಂತ. ಈಗಿನ ಅಧ್ಯಕ್ಷರು ಏನಿದ್ದಾರೋ ಅವ್ರ ಜೊತೆಗೆ ಎಲ್ಲ ಸದಸ್ಯರು ಕೈ ಜೋಡಿಸಿದ್ರೆ ಮಾತ್ರ ಕೆಲಸಗಳು ನಾವು ಮಾಡಲಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ಯಾಕಂದ್ರೆ ಪ್ರತಿಯೊಂದು ರಂಗದಲ್ಲಿ ನಾವು ಇದ್ದೀವಿ, ಆಮೇಲೆ ಸೇವಾ ರಂಗದಲ್ಲಿ ನಾವು ಈಗಿದ್ದೀವಿ. ಇನ್ನೂ ಹೆಚ್ಚಿನ ಸೇವೆ ಮಾಡಲಿಕ್ಕೆ ಅವಕಾಶನೂ ನಿಮ್ಮ ಮುಂದಿದೆ. ಯಾಕಂದ್ರೆ ಚಿಕ್ಕ ಚಿಕ್ಕ ಹಳ್ಳಿಗಳಿದ್ದಾವೆ, ತಾಂಡಗಳಿದ್ದಾವೆ, ಅವ್ರಿಗೆ ಏನು ಗೊತ್ತಿಲ್ಲ. ಅಂತ ಕಡೆ ತಮ್ಮಂತವ್ರು ಹೋಗಿ ಅವ್ರನ್ನ ಮುಂದಿನ ಜೀವನ ಹೇಗೆ ನಡೆಸಬೇಕು, ಬಾಲ್ಯ ವಿವಾಹ ಆಗಬಾರ್ದು. ಕೆಲವೊಂದು ಕಡೆ ಆಗ್ತಿರ್ಬೋದು, ನಮ್ಗೆ ಗೊತ್ತಿಲ್ಲ, ಮುಂದೆ ಆಗ್ತಿದ್ರು, ತಲೆಗೆಡ್ತಿದ್ರು. ಇಂಥವೆಲ್ಲ ಅವೇರ್ನೆಸ್ ಅವರಲ್ಲಿ ಮೂಡಿಸಿದ್ರೆ ಇನ್ನೊಂದು ಹೋದ ವರ್ಷವಲ್ಲ ಕೆಲವೊಂದು ತಿಂಗಳ ಹಿಂದೆ ತುಂಗಭದ್ರಾ ನದಿ ಬಗ್ಗೆ ಆ ನೀರು ಕಲುಷಿತವಾಗಿದೆ ಅಂತ ಒಂದು ಕಾರ್ಯಕ್ರಮಗಳು ಮಾಡಿದ್ರು. ಅದಕ್ಕೆ ನಮ್ಮ ಮುಂಭಾಗದಲ್ಲಿ ಈಗ ಇವರಿಬ್ಬರು ಸಹಕಾರನೂ ಬಹಳ ಇತ್ತು. ಹಾಗಾಗಿ ಎಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಏನಾದರೂ ಮಾಡಲಿಕ್ಕೆ ಸಾಧ್ಯ. ನಮ್ಮ ಜಿಲ್ಲಾಧ್ಯಕ್ಷರು ಗೊತ್ತಾಗ್ತಾರೆ, ನಮ್ಮ ಹೊಸ ಅಧ್ಯಕ್ಷರಂತೂ ಯಾವತ್ತೂ ನಗ್ನಗ್ತಾನೆ ಇರ್ತಾರೆ, ಹಿಂದಿನ ಅಧ್ಯಕ್ಷರಂತೂ. ಆದರೆ ಎಲ್ಲರೂ ಸೇರಿದ್ರೆ ಮಾತ್ರ ಯಾವ್ದಾದ್ರು ಕೆಲಸ ಮಾಡಲಿಕ್ಕೆ ಸಾಧ್ಯ. ಮೇಡಮ್, ವೇದಿಕೆ ಮುಖಾಂತರ ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಹೇಳಕತ್ತೇನೆ. ಹೋದ ವರ್ಷ ತುಂಬ ಸಹಕಾರ ಕೊಟ್ಟಿದ್ದೀರಿ. ಆದರೆ ಮುಂದಕ್ಕೆ ನಾವು ಏನಾದರೂ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಒಬ್ಬರಿಗೊಬ್ಬರು ಕೈ ಜೋಡಿಸ್ಕೊಂಡ್ರೆ ಮಾತ್ರ ಸಾಧ್ಯ. ಒಬ್ಬರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದೇಳಿ ಈ ಕಾರ್ಯಕ್ರಮ ಕರೆದು ಗೌರವ ಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ಜನಸೇವೆಗಾಗಿ ನಾನು ಹೋಗಬೇಕಾಗಿದೆ. ಇವತ್ತು ತಮಗೆ ಗೊತ್ತಿದ್ದಂತೆ ಕೋಡೆಪೀರ ಬಂದೋಬಸ್ತ್ ಇರೋದ್ರಿಂದ ಅಲ್ಲಿ ರೋಲ್ಕಾಲ್ ನಡೀತಾ ಇದೆ. ಅದಕ್ಕಾಗಿ ಬೇಗ 5 ನಿಮಿಷ ಹೋಗಿ ಬರ್ತೀನಿ ಅಂತೇಳಿ ಪರ್ಮಿಷನ್ ಕೇಳ್ಕೊಂಡು ಬಂದಿದೆ. ನಮ್ಮ ಇಲಾಖೆ ಏನಂದ್ರೆ ಪರ್ಮಿಷನ್ ಇಂದ ಯಾವಾಗ ಬರೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮೇಲಾಧಿಕಾರಿಗಳಿಗೆ 5 ನಿಮಿಷ ಅಂತ ಪರ್ಮಿಷನ್ ಕೇಳ್ಕೊಂಡು ಬಂದೆ. ಅದಕ್ಕೆ ಬೇಗ ಹೋಗ್ಬೇಕಾದ್ರಿಂದ ತಮ್ಮಲ್ಲಿ ಕ್ಷಮೆ ಇರಲಿ. ಈಗ ನಾನು ಹೇಳೋದೇನೆಂದ್ರೆ, ಇನ್ನರ್ ಕ್ಲಬ್ ಅಂದ್ರೆ ಒಂದು ಮಹಿಳಾ ಕ್ಲಬ್ಗಳನ್ನ ಮಾಡ್ಕೊಂಡ ಮೇಡಮ್ ಅವ್ರು ಹೇಳ್ತಾ ಇದ್ರು, ಇದು ಬರೀ ಗಂಗಾವತಿಗೆ ಅಷ್ಟೇ ಅಲ್ಲ, ಎಲ್ಲ ಕರ್ನಾಟಕದಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರು. ಈ ಒಂದು ಕ್ಲಬ್ನಲ್ಲಿ ಪ್ರತಿ ವರ್ಷ
ಒಟ್ಟಿಗೆ ಹೋಲಿಸಿದ್ದಾರೆ. ಎಷ್ಟು ತಾಳ್ಮೆ ಅಂದ್ರ ಬೇರೆ ಕಡೆ ಎಲ್ಲ ನೋಡ್ತೀವಿ ಕುರ್ಚಿಗಾಗಿ ಎಷ್ಟು ಕಿತ್ತಾಡ್ತಿರ್ತಾರೆ. ಎಷ್ಟು ಇಬ್ರು ಸೌಮ್ಯದಿಂದ ಆಯ್ತು ಇವತ್ತಿನಿಂದ ನೀನು ಅಂತ ಎಷ್ಟು ಹೆಮ್ಮೆಯಿಂದ ಹೇಳಿಕೊಂಡ್ರಲ್ಲ, ಅದು ನನಗೆ ತುಂಬಾ ಖುಷಿ ಆಗುತ್ತೆ. ಇದು ಹೆಣ್ಮಕ್ಳ ಹೆಮ್ಮೆ ಅಂತ ನಾನು ಹೇಳ್ಬೋದು. ಅದಕ್ಕಾಗಿ ನಾನು ಇಂಗ್ಲಿಷ್ ಮೀಡಿಯಂ ಅಲ್ಲ, ಕನ್ನಡ ಮೀಡಿಯಂ, ಕನ್ನಡದಲ್ಲೇ ಮಾತಾಡ್ತೀನಿ. ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ್ರಿಂದ ಕನ್ನಡದಲ್ಲೇ ತಮಗೆ ಹೇಳಕ್ ಬಯಸ್ತಾ ಇದ್ದೀನಿ. ಅದಕ್ಕಾಗಿ ಯಾವುದೇ ಒಂದು ಪದಗ್ರಹಣ ಇದ್ದಾಗ ನಾವು ರಾಜಕೀಯದಲ್ಲಿ ನೋಡ್ತೀವಿ, ನಾನು ಕೊಡೋದಿಲ್ಲ ನೀನ್ ಕೊಡೋದಿಲ್ಲ ಅಂತೇಳಿ ಎಷ್ಟೋ ಮಂದಿ ಎತ್ತಕೊಂಡು ಹೋಗ್ತಾ ಇರ್ತಾರೆ. ನಾವು ಪೊಲೀಸ್ನವ್ರು ಕೇಸ್ ಮಾಡ್ತಾ ಇರ್ತೀವಿ. ಅದನ್ನ ಬಿಟ್ಕೊಡಕ ಬಹಳ ಮನಸ್ಸು ನೋಡ್ಕೊಂಡು ಕೊಡ್ತಾರೆ. ಇವತ್ತು ಎರಡೂ ಮನಸ್ಸು ಎಷ್ಟು ಹೂವಾಗಿ ತಾವು ತಮ್ಮ ಪದಗ್ರಹಣ ಮಾಡಿದ್ರು, ಅವರು ಸ್ವೀಕಾರ ಮಾಡಿದ್ರು, ಇವ್ರು ಬಿಟ್ಕೊಟ್ರು. ಇದೇ ರೀತಿ ಎಲ್ಲರಿಗೂ ಅವಕಾಶ ಇರ್ತಿರ್ತಿಲ್ಲ. ಎಲ್ಲರೂ ಒಂದು ವರ್ಷ ನಾವು ಮಾಡಿದ್ರೆ ಇನ್ನೊಂದು ವರ್ಷ. ಅದಕ್ಕೆ ಹೆಣ್ಮಕ್ಳು ಭೂಮಿ ತಾಯಿಗೆ ಹೋಲಿಸಿದ್ರಿಂದ ಮನೆಯ ಒಂದು ಹಿರಿತನವನ್ನು ಕೂಡ ನಾವು ಅಷ್ಟೇ ಚಂದವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತೀವಿ. ಯಾರು ಏನೇ ಅಂದ್ರೂ ಇವತ್ತು ನನ್ನ ಊಟ ಇಲ್ಲ ಅಂದ್ರೆ ನನ್ನ ಮಕ್ಕಳ ಗಂಡ ಊಟ ಮಾಡಿ ಅವ್ರು ಊಟ ಮಾಡಿ ಸಂತೋಷವಾಗಿದ್ರು ತಾನೆ ನಾನು ಸಂತೋಷವಾಗಿ ಅಂತೇಳಿ, ಹಸುವಿದ್ರು ಕೂಡ ಅವ್ರು ಊಟ ಮಾಡಿಸಿ ನಾವು ನೆಮ್ಮದಿಯಿಂದ ಇರ್ತೀವಿ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಹೀಗೆ ಸಾಗರವಾಗಿ ಸೇರಿ ನಾನು ಕೂಡ ತಮ್ಮಲ್ಲಿ ಇವತ್ತು ಒಂದು ಸಣ್ಣ ಮನೆಯನ್ನು ಕಟ್ಕೊಂಡು ನಿಮ್ಮಲ್ಲೇ ಇರಕ್ಕೆ ನಾನು ಇಷ್ಟ ಬಯಸ್ತೀನಿ. ಮುಂದಿನ ದಿನ ತಮ್ಮಲ್ಲಿ ನಾನು ಸೇರ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನು ಜೈ ಹಿಂದ್ ಜೈ ಕರ್ನಾಟಕ. She happens to be my aunt as well. I'm so proud of her. I have grown up looking up to her. She's always a role model to me, and I'm really proud that she is stepping into a different path of her life where she can show her leadership, and I'm eagerly waiting for her tenure to see what she works in this tenure. And as a family, I support you. In fact, we all support you in every step during your tenure. And I take this opportunity to appreciate the previous president class and their team for the dedicated work they have done. Congratulations. ಎಲ್ಲ ನನ್ನ ಆತ್ಮೀಯ ಇನ್ನರ್ವಿಲ್ ಕುಟುಂಬದ ಸದಸ್ಯರೇ ಹಾಗೂ ಎಲ್ಲ ಉಪಸ್ಥಿತರಿರುವ ಗಣ್ಯರು ಹಾಗೂ ರೈಸ್ ಬಾಲ್ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಅವರೇ ಹಾಗೂ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳೇ, ಪದಾಗ್ರಹಣ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಹಾಗೂ ಅಭಿನಂದನೆಗಳು. ಇಂದು ನಮ್ಮ ಕ್ಲಬ್ಬಿಗೆ ಅತ್ಯಂತ ಸಂತಸ ಮತ್ತು ಹೆಮ್ಮೆಯ ದಿನ. 1 ವರ್ಷದ ಸೇವಾ ಪಯಣಕ್ಕೆ ಸುಂದರವಾದ ಮುಕ್ತಾಯ ನೀಡಿ ಹೊಸ ನಾಯಕತ್ವವನ್ನು ಸ್ವಾಗತಿಸುವ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಗಮನಕ್ಕೆ ನಮ್ಮ ಕ್ಲಬ್ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ ಇಂದು ನಾನು ಅಧ್ಯಕ್ಷೆಯಾಗಿ ನನ್ನ 1 ವರ್ಷದ ಸೇವಾ ಪಯಣವನ್ನು ಪೂರ್ಣಗೊಳಿಸಿ ಹೊಸ ತಂಡಕ್ಕೆ ಜವಾಬ್ದಾರಿಯನ್ನು ಹಸ್ತಾಂತರಿಸುವ ಈ ಭಾವನಾತ್ಮಕ ಕ್ಷಣದಲ್ಲಿ ನನ್ನ ಮನದಾಳದ ಕೆಲವೊಂದು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಕಳೆದ 1 ವರ್ಷ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಸಹಕಾರದೊಂದಿಗೆ ಇನ್ನರ್ವಿಲ್ ಕ್ಲಬ್ಬಿನ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸುವ ಅವಕಾಶ ನನಗೆ ದೊರಕಿದ್ದು ನನ್ನ ಭಾಗ್ಯವೆಂದು ಭಾವಿಸುತ್ತೇನೆ. ಈ 1 ವರ್ಷದ ಪಯಣವನ್ನು ನೆನೆಸಿಕೊಂಡಾಗ ಮನಸ್ಸು ಹೆಮ್ಮೆಯಿಂದ ತುಂಬುತ್ತದೆ. ನಾನು ಕೈಗೊಂಡ ಪ್ರತಿ ಸೇವಾ ಕಾರ್ಯಕ್ರಮವು ಕೇವಲ ಒಂದು ಕಾರ್ಯಕ್ರಮವಾಗಿರದೆ ಸಮಾಜದ ಒಳಿತಿಗಾಗಿ ಮಾಡಿದ ಒಂದು ಸಣ್ಣ ಪ್ರಯತ್ನವಾಗಿತ್ತು. ಆ ಪ್ರಯತ್ನಗಳು ಯಶಸ್ವಿಯಾಗಲು ಕಾರಣ ನಾನೊಬ್ಬಳಲ್ಲ, ನನ್ನೊಂದಿಗೆ ಹೆಜ್ಜೆ ಹಾಕಿದ ಪ್ರತಿಯೊಬ್ಬರ ಸದಸ್ಯರದ್ದು. ಮೊದಲಿಗೆ ನನ್ನ ಕಾರ್ಯದರ್ಶಿ ಆಸ್ಮಾ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಸಮಯೋಚಿತ ಸಹಕಾರ, ಯೋಜನೆ ಮತ್ತು ಶ್ರಮವಿಲ್ಲದೆ ಈ ಪಯಣವು ಇಷ್ಟೊಂದು ಸುಂದರವಾಗುತ್ತಿರಲಿಲ್ಲ. ಅದೇ ರೀತಿ ನಮ್ಮ ಟ್ರೆಜರರ್, ISO, ಎಡಿಟರ್ ಹಾಗೂ ಎಲ್ಲ ಪದಾಧಿಕಾರಿಗಳು ನನ್ನ ವಿಶೇಷ ಕೃತಜ್ಞತೆಗಳು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಿ ನನಗೆ ಸದಾ ಬೆಂಬಲವಾಗಿ ನಿಂತಿದ್ದೀರಿ. ಕೊನೆಯದಾಗಿ ನೂತನ ಅಧ್ಯಕ್ಷರಿಗೆ ಹಾಗೂ ಅವರ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈ 1 ವರ್ಷದಲ್ಲಿ ನಾನು
ಯಾರಾದ್ರೂ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ್ರು. ನಾನೇನು ಅವ್ರಿಗೆ ಸಹಾಯ ಮಾಡಿಲ್ಲ, ಬಟ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಮತ್ತು ಡಾಕ್ಟರ್ ವ್ಯವಸ್ಥೆ ಮಾಡಿದೆ. ಆದ್ರೆ ಅವ್ರಿಗೆ ಹುಷಾರಾಗ್ಯಾರ. ಅವ್ರು ಬಂದು ನನಗೆ ತಮ್ಮ ಇದನ್ನ ಅನಿಸಿಕೆಗಳನ್ನು ಹೇಳಿ ಅದ್ರಲ್ಲ ನನಗೆ ಬಹಳ ಖುಷಿ ಆಯಿತು. ಅದೇ ನಾವು ದುಡ್ಡನ್ನೇ ಖರ್ಚು ಮಾಡ್ಕೊಂಡು ಪ್ರಾಜೆಕ್ಟ್ಗಳನ್ನು ಮಾಡಬೇಕು ಅಂತಿಲ್ಲ. ನಾವು ಈ ಥರ ಸಹಾಯ ಮಾಡಿದ್ರು ನಮ್ಮ ಮನಸ್ಸಿಗೆ ಅವ್ರಿಗೂ ಖುಷಿ ಆಗತ್ತ, ಅವ್ರಿಗೊಂದು ಹೆಲ್ಪ್ ಮಾಡಿದ್ರು ನಮಗೂ ಖುಷಿ ಇರತ್ತ. ಅದೇ ಥರ ಮತ್ತು ನಾವು ಅಡ್ಯಾಪ್ಟೆಡ್ ಸ್ಕೂಲ್ನಲ್ಲಿ ಎಷ್ಟೊಂದು ಪ್ರಾಜೆಕ್ಟ್ಗಳನ್ನು ಮಾಡಿದ್ವಿ. ಆದ್ರೆ ಮಕ್ಕಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ, ಅದನ್ನು ಮಾಡಿದ್ವಿ. ಆಮೇಲೆ ಮಕ್ಕಳಿಗೆ ಡ್ರೆಸ್ಗಳನ್ನು ಕೊಟ್ಟಿವಿ. ಅವಾಗ ಮಕ್ಕಳಲ್ಲಿರೋ ನಗು ಆಯಿತು ಮತ್ತು ಆ ಟೀಚರಲ್ಲಿರೋ ಮುಖದಲ್ಲಿ ಬಂದ ನಗು ಆಯಿತು. ಅದನ್ನ ನೋಡಿ ನಮಗೆ ಭಾಳ ಖುಷಿ ಆಯಿತು. ಅದೇ ರೀತಿ ಮತ್ತೆ ಎಲ್ಲ ಮೆಂಬರ್ಸು ನನಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಪ್ರಾಜೆಕ್ಟ್ ಕೊಟ್ಟಿರಿ. ಅವರ ಸಹಾಯದಿಂದ ನಾನು ಆಲ್ಮೋಸ್ಟ್ ಪ್ರಾಜೆಕ್ಟ್ಗಳನ್ನು ಮಾಡೀನಿ. ಮತ್ತು ಕ್ಲಬ್ ದುಡ್ಡಿಂದನೂ ಸ್ವಲ್ಪ ಪ್ರಾಜೆಕ್ಟ್ಗಳನ್ನು ಮಾಡೀನಿ. ಮತ್ತು ನಾನು ಸ್ವತಃ 50 ಪ್ರಾಜೆಕ್ಟ್ಗಳನ್ನು ನಾನು ಮಾಡೀನಿ. ಆಮೇಲೆ ಮೇನ್ ಅಂದ್ರೆ ಅರುಣಾ ಮೇಡಮ್ ಮತ್ತು ಪ್ರಿಯಾ ಮೇಡಮ್ ನನಗೆ ಭಾಳ ಸಪೋರ್ಟ್ ಮಾಡ್ಯಾರ. ಅವರಿಗೆ ನನಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇವ್ರು ಪಾರ್ವತಿ ಮೇಡಮ್ ಅವರು ನನಗೆಲ್ಲರಿಗೂ ಫೋನ್ ಹಚ್ಚಿದ ತಕ್ಷಣ ಪ್ರತಿಯೊಂದಕ್ಕೂ ಸಜೆಷನ್ ಕೊಟ್ಟು ನನಗೆಲ್ಲ ಸಹಾಯ ಮಾಡ್ಯಾರ. ಅವರು ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾವು ಈ ವರ್ಷ ಸುಮಾರು ನಮ್ಮ ಪ್ರಾಜೆಕ್ಟ್ಗಳು ಅಂದ್ರೆ 5,73,750 ಖರ್ಚು ಮಾಡಿವಿ, ಬಳಸಿ ಪ್ರಾಜೆಕ್ಟ್ ಮಾಡಿವಿ. ಈ ವರ್ಷ ನನಗೆ ಕೇವಲ ಒಂದು ಜವಾಬ್ದಾರಿ ಆಗಿರಲಿಲ್ಲ, ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುವ ಒಂದು ಅನುಭವ ಆಗಿದೆ. ಈ ವರ್ಷ ನನ್ನಿಂದ ತಿಳಿಯದೇ ಏನಾದರೂ ಮಿಸ್ಟೇಕ್ ಆಗೇ ಆಗಿರ್ತಾವೆ. ಇವರು ಗಂಗಾವತಿ ಸಮೀಪದ ಆನೆಗುಂದಿ ರಾಜವಂಶಸ್ಥ ಮನೆತನದವರಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿ ಶ್ರೀ ಕೃಷ್ಣದೇವರಾಯರ ವಂಶಸ್ಥರಾಗಿದ್ದು ರಾಜಮನೆತನದ ಹಿರಿಯ ಸದಸ್ಯರಾಗಿದ್ದು, ಜೊತೆಗೆ ಈ ಪ್ರದೇಶದ ಸಾಂಸ್ಕೃತಿಕ ಪರಂಪರೆಯ ಸಂಸ್ಪೃಷ್ಟನೆಯ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಅದಲ್ಲದೆ ಇವರು ಸ್ಥಳೀಯ ರಾಜಕೀಯದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಇವರು ಸಾಮಾಜಿಕ ರಾಜಕೀಯ ರಂಗದಲ್ಲಿ ಸಾರ್ವಜನಿಕ ವ್ಯವಹಾರಗಳಲ್ಲಿ ಪ್ರಭಾವಶಾಲಿಯಾಗಿ ಇರುವಂತಹ ವ್ಯಕ್ತಿಯಾಗಿದ್ದಾರೆ. ಹಾಗೂ ಇವರು ರಾಜಕೀಯ ಕ್ಷೇತ್ರ ಮತ್ತು ಸಾಂಸ್ಕೃತಿಕ ಕ್ಷೇತ್ರವಲ್ಲದೆ which was first of its kind, 3 newsletters and special remembrance. Rupees 2 lakhs fixed deposited done from the donation to our district. It was the highest amount fixed history of districts in 316 from district editor. 2024-25 took charge as district treasurer with maximum due collections for 1260. 2025-26 as district CEO, formed new clubs. Now district secretary post more visionary ideas. Undertaking many awards programs for teenagers and women along with service to old age homes and school. Professionally an Ayurvedic gynecologist, coordinator of Nima Women's Forum Center and President Women's Forum Karnataka. Dr. Parvati Paloti ma'am studied in famous Kittur Rani Chennamma Residential School of Girls, BAMS at Gadag Ayurvedic Medical College, DPhom at Rani Bengaluru Pharmacy College. Honored with few prestigious awards like Kittur Rani Chennamma Award for Infertility Service, Suvarna Karnataka Kanmani, Karnataka Mukutamani, and Saraswati Kritika Siri, Koppal Sri Ratna for Literature and Social Service. Participated in Perciva's Nima Veda Gyan 2024 Beauty with Brain Contest, selected for top 12 and secured the most energetic beauty title organized by Nima Kalyan branch. Hobby, blood donation, dancing, writing poems and articles, yoga, listening to music and traveling. Man blessed to have very supportive life partner Dr. M. Mallappa and best with son Dr. Prajwal Kumar. Once again I heartily welcome you ma'am. Thank you once again. I request everybody to give a big round of applause for our Dr. Parvati Paloti ma'am. Actually she started her journey in 1718. I think so she is the earlier district secretary
I believe. Yes. Her education she did in St. Joseph's Convent, Gulbarga. College she did in Maharani College at Bangalore. She completed her degree at Hassan, Mysore in Mysore University. She married a great businessman, Mahabalesh Singnal at Gangavati. She blessed with 3 children. Son, he is a Sagar, he did his MD. Daughter is a Spurti, even she also did her MD. Another daughter, Sakshi, she is doing her engineering in CS. She is giving service in bank, Gangadhareshwara Bank, member of Reddy Samaja. There also she is giving service. And she is interested in singing, dancing, painting. And also she was very much interested in playing badminton. And she started inner-wheel journey in 2013. Already 13 years passed, and she was doing her social work also. Her strength was her family. So she is a beautiful lady in our club. And she's very friendly in nature, and she is humble in nature. I congratulate you, madam, to be a president of upcoming 2026.